बागलकोट के विद्यागिरी इलाके में प्राइवेट पीजी में पढ़ रही एक छात्रा की संदिग्ध मौत का मामला सामने आया है। पीजी के कमरे में छात्रा फांसी पर लटकी हुई पाई गई। इस दृश्य को देखकर घबराई अन्य छात्राएं चीखते हुए बाहर निकल आई। सिक्योरिटी गार्ड अंदर दौड़ा और तुरंत मामले की जानकारी दी। घटना के बाद पीजी स्टाफ ने फंदा काटकर छात्रा को जिला अस्पताल पहुंचाया, लेकिन वहां डॉक्टरों ने उसे मृत घोषित कर दिया। मृतक छात्रा की पहचान सीमा राठौर 17 वर्ष के रूप में हुई है, जो बागलकोट वाग्देवी पीयू कॉलेज में प्रथम वर्ष साइंस की छात्रा थी। घटना कल शाम की है। पोस्टमार्टम के लिए शव को जिला अस्पताल की मोर्चरी में रखा गया है। शवगृह के बाहर सीमा के परिजन फूट फूट कर रोते नजर आए। परिजनों ने पीजी स्टाफ पर गंभीर आरोप लगाए हैं और बेटी की मौत पर संदेह जताया है। उनका कहना है कि हमें पहले फोन करके कहा गया कि सीमा की तबीयत खराब है, बाद में बताया गया कि उसने फांसी लगा ली है। मौत संदिग्ध है, इसकी गहन जांच होनी चाहिए। सीमा मूल रूप से बागलकोट जिले की बिलगवी तालुक के सुनक टांडा की रहने वाली थी। मामले में आक्रोशित परिजनों ने पीजी स्टाफ के खिलाफ कार्रवाई की मांग की है। इस बीच गवनगर पुलिस मौके पर पहुंची और घटनास्थल का मुआयना किया। पुलिस ने केस दर्ज कर लिया है और हर पहलू से जांच शुरू कर दी है। ಸರ್, ನನ್ನ ಮಗಳು ಈ ಸಲ PUC ಫಸ್ಟ್ ಇಯರ್ಗೆ ವಾಗ್ದೇವಿ ಕಾಲೇಜ್ಗೆ ನಾನು ಅಡ್ಮಿಷನ್ ಮಾಡಿಸಿದ್ದೆ. ಸೈನ್ಸಲ್ಲಿ ಓದ್ತಾ ಇದ್ದು ಫಸ್ಟ್ ಇಯರ್ ಫಸ್ಟ್ PU. ನಮ್ದು ಬಂದು ಸುನಗಿ ಎಲ್ಟಿ ತಾಂಡ, ನಮ್ಮದು ತಾಂಡ ಹಳ್ಳಿ. ಜಾತ್ರೆ ಇರೋದ್ರಿಂದ ನಾವು ಮನೆಗೆ ಕರ್ಕೊಂಡು ಹೋಗಿದ್ವಿ ಮಗಳಿಗೆ. ಮಂಗಳವಾರ ಜಾತ್ರೆ ಆಯಿತು. ನಿನ್ನೆ ಇಟ್ಕೊಂಡು ಇವತ್ತು ಮತ್ತು ಕಾಲೇಜ್ಗೆ ಬಿಟ್ಟು ಹೋದರು. ಅವ್ರ ಕಾಕ ಗೂಡು ಬಂದಿದ್ದರು. ನಾ ಬೇರೆ ಕಡೆ ಜಾಬ್ ಮಾಡೋದ್ರಿಂದ ನಾನು ಬೆಳಗ್ಗೆನೇ ಹೋದೆ. ಅವ್ರ ಕಾಕ ಬಂದು ಬಿಟ್ಟು ಹೋದರು. ಸುಮಾರು ಎಷ್ಟಂದ್ರೆ 12 ಗಂಟೆ ನಂತರ ತಂದು ಬಿಟ್ಟು ಹೋಗಿದ್ದಾರೆ. ಆ ನಂತರ ನನ್ನ ಮಗಳು ಸೆಕ್ಯೂರಿಟಿ ಫೋನಿಂದ ನನಗೆ ಫೋನ್ ಹಚ್ಚಿದ್ದಾಳೆ. ಸುಮಾರು ಎಷ್ಟಂದ್ರೆ 1 ಗಂಟೆ 1.5 ಗಂಟೆ ಒಳಗಡೆ ನನಗೆ ಫೋನ್ ಹಚ್ಚಿದ್ದಾಳೆ. ಆಕೆ ಏನಂತ ಹಚ್ಚಿದ್ಲಂದರೆ, ಮಮ್ಮಿ ಕಾಲೇಜ್ಗೆ ರಜಾ ಕೊಡ್ತಾರಂತೆ, ಮತ್ತು ಸಂಡೇಯಿಂದ ರಜಾ ಅಂತೆ. ನಮ್ಮ ಫ್ರೆಂಡ್ಸು ಸ್ಯಾಟರ್ಡೇ ಹೋಗ್ತಾರಂತೆ, ನಾ ಒಬ್ಬಳೇ ಆಗ್ತೀನಿ, ಕಾಕಾಗಿಗೆ ಹೇಳಿಬಿಡು, ನಾವು ವಾಪಸ್ ಹೋಗ್ಬಿಡ್ತೀನಿ ಕಾಕನ ಕೂಡ ಅಂತ ಹೇಳಿದ್ಲು. ಅದಕ್ಕೆ ನಾನು ಸೆಕ್ಯೂರಿಟಿ ಕೊಡಮ್ಮ, ನಾನು ಕಾಲ್ ಮಾಡಿ ಅವ್ರಿಗೆ ಕೇಳ್ಕೊತೀನಿ ಕರೆಕ್ಟ್ ಇನ್ಫಾರ್ಮೇಷನ್ನು ಅಂತ ಹೇಳಿದೆ. ಅದಕ್ಕೆ ಸೆಕ್ಯೂರಿಟಿ ಅವ್ರು ಏನಂದರು, ಇಲ್ಲ ಮೇಡಮ್, ನಾಳೆ ನಾಡ್ದು ಕಾಲೇಜ್ ಇದೆ, ಸಂಡೇ ಪೇರೆಂಟ್ಸ್ ಮೀಟಿಂಗ್ ಇದೆ. ಪೇರೆಂಟ್ಸ್ ಮೀಟಿಂಗಿಗೆ ಪೇರೆಂಟ್ಸ್ ಬಂದು ಮಕ್ಕಳನ್ನ ಸಂಡೇ ಮಾತ್ರ ಕರ್ಕೊಂಡು ಹೋಗ್ಬೋದು, ಈಗವರೆಗೂ ಹಾಸ್ಟೆಲ್ ಒಳಗೆ ಇರಬೇಕು ಅಂತ ಹೇಳಿದರು ಅವರು. ಅದಕ್ಕೆ ಆಯ್ತು ಸರ್ ಅಂಥೇಳಿ ನನ್ನ ಮಗಳಿಗೆ ಕೊಡಂತ ನಾನು ಮತ್ತೆ ಕೊಟ್ಟು, ಹಿಂಗೆ ಸೆಕ್ಯೂರಿಟಿ ಅವ್ರು ಹಿಂಗೆ ಹೇಳ್ತಾ ಇದ್ದಾರಮ್ಮ, ಆಲ್ರೆಡಿ 2-3 ದಿನ ಲಾಸ್ ಆಗಿದೆ, 2 ದಿನ ಇರು, ಮತ್ತು ಸಂಡೇ ಕಾಕಾಗತ್ತವ ನಾನು ಕಳಿಸ್ಕೊಡ್ತೀನಿ, ಸಂಡೇ ಬರೋಕ್ಕಂತ ಅಂತ ಹೇಳಿದಾಗ, ಓಕೆ ಮಮ್ಮಿ ಆಯಿತು, ಸಂಡೇ ಕಳಿಸ್ಕೊಡು ಅಂಥೇಳಿ ಫೋನ್ ಇಟ್ಲು. ಅವಾಗಿಟ್ಲು. ನೆಕ್ಸ್ಟ್ ನನಗೆ ಕಾಲ್ ಬಂದಿದ್ದು 5:32ಕ್ಕೆ. ಯಾರ್ದು? ಬಸವರಾಜ್ ಪಾಟೀಲ್ ಅವ್ರ ಹೆಸರು, ಅವ್ರ ನಂಬರಿಂದ ಕಾಲ್ ಬಂತು. ಏನಂದರು, ಮೇಡಮ್ ನಿಮ್ಮ ಸಿಮಾಗೆ ಪೀಡ್ಸ್ ಬಂದಿದೆ, ಬೇಗ ಬನ್ನಿ, ಸೀರಿಯಸ್ ಇದೆ, ಸಿಟಿ ಹಾಸ್ಪಿಟಲ್ಗೆ ಹಾಕಿದ್ದೆ ಅಂತ ಹೇಳಿದ್ರು. ಸರ್, ನನ್ನ ಮಗಳಿಗೆ ಪೀಡ್ಸ್ ಇಲ್ಲ, ಆಕೆ ಆಲ್ರೆಡಿ ಮುರಾರ್ಜಿ ಹಾಸ್ಟೆಲ್ ಒಳಗಿದ್ದಾಳೆ, ಅಲ್ಲಿಂದನೇ ಬಂದಿದ್ದಾಳೆ. ಪೀಡ್ಸ್ ಇಲ್ಲ, ಪೀಡ್ಸ್ ಒಳಗೆ ಸೀರಿಯಸ್ ಹೆಂಗಾಗುತ್ತೆ, ಯಾಕೆ ಹೇಳ್ತಾ ಇದ್ರ ಹಿಂಗೆ ಅಂದ್ಕೊಳ್ಳೇನೆ ಕಾಲ್ ಕಟ್ ಮಾಡಿಬಿಟ್ರು. ಅಷ್ಟರೊಳಗೆ ನೆಕ್ಸ್ಟ್ ನಾನು 5:33ಕ್ಕೆ ಅವ್ರ ಕಾಕಾಗ ಫೋನ್ ಕಾಲ್ ಮಾಡಿದೆ. ಹಿಂಗೆ ಹೇಳ್ತಾ ಇದ್ದಾರೆ, ಅಲ್ಲಿ ಹೋಗಿ ನೋಡ್ರಿ ಅಂಥೇಳಿ. ಅವ್ರು ಇಲ್ಲೇ ವಿದ್ಯಾಗಿರಿಗೆ ಇರ್ತಾರೆ ಸರ್. ಹಾಗಾಗಿ ಅವ್ರು ಹೋದರು, ಇಲ್ಲಿ ಬಂದರು, ನಂಗೆ ಮತ್ತೆ ಕಾಲ್ ಮಾಡಿದ್ರು ಅವರು, ಎಲ್ಲಿದ್ದಾರಂತ ಹೇಳಿ ಎಂಟ್ರೆನ್ಸ್ಗೆ ಸರ್ ಇದ್ದಾರಂತೆ, ಅವ್ರು ಸ್ವಲ್ಪ ಏಜ್ ಆಗಿದ್ದಾರೆ, ಚಸ್ಮಾವು ಹಾಕ್ಕೊಂಡಿರ್ತಾರೆ, ಅಂಥವ್ರು ನೋಡಿ ಕೇಳಿ ಹೇಳ್ತಾರೆ ನಿನ್ಗೆ. ನಾನು ಯಾವ ವಾರ್ಡು ಯಾವ ಹಾಸ್ಪಿಟ್ಲ್ 2 ಹಾಸ್ಪಿಟ್ಲ್ ಇದ್ದಿಲ್ಲ, ಯಾವುದಂತ ಕೇಳಿಲ್ಲ ಅನ್ನಕೊಳ್ಳೇನು ಅವ್ರು ಪುನಃ ಹಿಡ್ಕೊಂಡು ಹೋದರು. ಮಲಗಿಸಿರೋ ಮುಂದೆನೇ ಅವ್ರ ಕಾಕ ಕಾಲ್ ಕಟ್ ಮಾಡಿಲ್ಲ, ನನ್ನ ಕೂಡನೇ ಇದ್ದರು, ಅಳಕ್ಕೆ ಚಾಲೂ ಮಾಡಿದರು. ಕೂಡಲೇನ ಏನೋ ಆಗಿದೆ ಅಂತ ನಾ ಅಲ್ಲಿಂದ ಎಮರ್ಜೆನ್ಸಿ ಓಡಿ ಬಂದೀನಿ ಸರ್. ಫೈನಲ್ ಅಂದ್ರೆ ನನ್ನ ಮಗಳಿಗೆ ಮೋಸ ಆಗಿದೆ ಸರ್. ಸುಸೈಡ್ ಅಂತೂ ಅಲ್ಲ, ಪೀಡ್ಸ್ ಅಂತೂ ಅಲ್ಲ. ನನ್ನ ಮಗಳಿಗೆ ಆಕೆ ಇನ್ಕ್ವೈರಿ ಆಗಬೇಕು. ನಾನು ಕಂಪ್ಲೇಂಟ್ ಕೊಡ್ತೀನಿ ಸರ್. ಹೊಡೆದಿದ್ದಾರೆ ನನ್ನ ಮಗಳಿಗೆ, ಸಂಶಯ ಇದೆ ಸರ್. ಮೂಗಿನ ಇಲ್ಲೇ ತೆರೆದಿದೆ, ಇಲ್ಲೆಲ್ಲ ಗಾಯ ಇದೆ. ಅದಕ್ಕೆ ಸರ್ ನಾ ದೂರ ಇರೋದು, ಅದನ್ನು ಪೊಲೀಸರೇ ಎನ್ಕ್ವೈರಿ ಮಾಡಿ ಹೇಳ್ಬೋದು. ಏನೂ ಇಲ್ಲ ಸರ್, ಏನಿಲ್ಲ. ಮುರಾರ್ಜಿ ಹಾಸ್ಟೆಲ್, ಅವ್ರ ಹಾಸ್ಟೆಲ್ನೂ ಹೇಳ್ತೀನಿ, ಇಲ್ಕಲ್ಲಲ್ಲಿ ಕಂದಗಲ್ ಗ್ರಾಮದಲ್ಲಿ ಮುರಾರ್ಜಿ ಹಾಸ್ಟೆಲಿಂದ ಬಂದು ಹುಡುಗಿ ಅದು. ಹಾಂ ಸರ್, ಕರೋನಾ ಟೈಮ್ ಒಳಗೆ ಅಡ್ಮಿಷನ್ ಆಗಿದೆ. ಅವಾಗ ನಾವು ಎಲ್ಲ ರೀತಿ ಟೆಸ್ಟ್ ಮಾಡಿ ಕಳಿಸೋದು, ಹೌದಾ? ಹಾಗಾಗಿ ಆಕೆಗೆ ಯಾವುದೇ ಪೀಡ್ಸ್ ಇಲ್ಲ, ಯಾವುದೇ ರೋಗ ಇಲ್ಲ, ಏನೂ ಇಲ್ಲ. ಹೆಲ್ದಿ ಮಗಳು
ಸ್ಪೋರ್ಟ್ಸ್ ಒಳಗೆ ಸ್ಟಡಿ ಒಳಗೆ ನಂಬರ್ 1 ಎಲ್ಲ ಕಪ್ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾಳೆ. ಹಾಂ, ಈಗ ಅವು ಯಾವ ಸ್ಟೇಜ್ ಒಳಗೆ ಇರ್ತದೆ? ಹ್ಯಾಂಗಿಂಗ್ ಸ್ಟೇಜ್ ಇತ್ತಂತಾರಂದ್ರೆ ನಾವು ಅದನ್ನ ಹ್ಯಾಂಗಿಂಗ್ ಬಿಡಿಸ್ಕೊಂಡು ಅವರು ಇಲ್ಲಿವರೆಗೂ ಅವ್ರ ಹಾಸ್ಟೆಲ್ ಅವ್ರಿಗಾಗಲಿ ಯಾರೂ ನನ್ನ ಕಾಂಟ್ಯಾಕ್ಟ್ ಇಲ್ಲ ಸರ್. ಅದು ಒಂದೇ ಫೋನ್ ಕಾಲ್ ಮಾಡಿದ್ದು. ಇಲ್ಲಿವರೆಗೂ ಹಾಸ್ಟೆಲ್ ಅವರಾಗಲಿ ಸೆಕ್ಯೂರಿಟಿ ಆಗಲಿ ನನಗೆ ಯಾರೂ ಬಂದು ಭೇಟಿಯಾಗಿಲ್ಲ. ಅವ್ರು ಹೇಳಬೇಕು ಏನಾಗಿದೆ ಅಂತ ಹೇಳಬೇಕು, ನಾವು ಅವ್ರಿಗೆ ಕ್ವಶನ್ಸ್ ಹೇಳಬೇಕು, ಅವ್ರು ಆನ್ಸರ್ ಮಾಡಬೇಕು. ಸಪೋಸ್ ಈ ಹ್ಯಾಂಗಿಂಗ್ ಅನ್ನೋದಿತ್ತಂದ್ರೆ ಫಿಟ್ಸ್ ಬಂದು ಅಂತ ಯಾಕೆ ಹೇಳಿದ್ರು ಅಂತ? ಹಾಂ, ಅದೇ ಸರ್, ನಾನು ಅವ್ರ ಹಾಸ್ಟೆಲ್ಗೆ ಹೋಗ್ತೀನಿ. ಹ್ಯಾಂಗಿಂಗ್ ಹಾಕುವಂಥ ಸೀಸನ್ ನೋಡಬೇಕಲ್ಲ, ಎಷ್ಟು ಎತ್ತರ ಇದೆ ಮಗಳಿಗಿಂತ, ಯಾವುದರಿಂದ ಹ್ಯಾಂಗಿಂಗ್ ಆಗಿದೆ ನಾನು ನೋಡ್ತೀನಿ. ಅವರು ಈಗವರೆಗೂ ನನಗೆ ಏನಮ್ಮ ಅಂತ ಬಂದು ಕೇಳಿಲ್ಲ. ಹಾಂ, ಮಾಡಿಸ್ತೀನಿ ಸರ್, ಪೋಸ್ಟ್ ಮಾರ್ಟಮ್ ಮಾಡಿಸ್ತೀನಿ. ಪೊಲೀಸರಿಗೆ ಒಳ್ಳೆ ರೀತಿ ತನಿಖೆ ಆಗಲಿ ಅಂತ ಆಗ್ರಹ ಮಾಡಿ. ಹಾಂ, ಆಗ್ಬೇಕು ಸರ್. ಹೆಣ್ಮಕ್ಳಿಗೆ ಭಾಳ ಅನ್ಯಾಯ ಆಗ್ತಿದೆ. ಭಾಳ ಅನ್ಯಾಯ ಆಗಿದ್ರೂ ಕೂಡ ಒಬ್ಬರಿಗೂ ನ್ಯಾಯ ಸಿಗ್ತಾ ಇಲ್ಲ. ಆಗ್ತಾನೆ ಇದೆ, ಮುಸ್ತಾನೆ ಇದೆ, ಹೋಗ್ತಾನೆ ಇದೆ. ಈಗ ಸಪೋಸ್ ಈಗ ನಿಮ್ಮ ಊರಿಗೆ ಬಂದಾಗ ಏನಾದರೂ ಸಪೋಸ್ ಕಾಲೇಜ್ನಲ್ಲಿ ಏನಾದರೂ ಟಾರ್ಚರ್ ಅಂತ ಆಗಿರ್ಬೋದು, ಯಾರ ಕಡೆ ಇಂಥದ್ದೇನಾದ್ರು ಮಾತಾಡಿದ್ರೆ? ಸರ್, ಏನು ಹೇಳಿಲ್ಲ ಸರ್ ನನಗೆ. ಕಾಲೇಜಲ್ಲಿ ಟಾರ್ಚರ್ ನಾ ಎಲ್ಲ ಕೇಳಿದ್ದೀನಿ ಸರ್. ಊಟದ ಬಗ್ಗೆ ಕೇಳಿದ್ದೀನಿ, ವಸತಿ ಬಗ್ಗೆ ಕೇಳಿದ್ದೀನಿ. ಊಟ ಚಲೋ ಕೊಡ್ತಾರೆ, ಎಲ್ಲ ಚಲೋ ಇದೆ ಅಂತಲೇ ಹೇಳಿದಾಳೆ ಸರ್. ಫ್ರೆಂಡ್ಸ್ ಕಡೆಯಿಂದ ಏನಾದರೂ? ಫ್ರೆಂಡ್ಸ್ ಕಡೆಯಿಂದ ಏನು ಬಂದಿಲ್ಲ ಸರ್. ನಾನು ಶಕುಂತಲಾ ಮಾಂತಪ್ಪ ಲಮಾಣಿ, ಸುನಗ್ LT1. ಏನು ಓದ್ತಿದ್ದು? ಯಾವಾಗ ಈ ಘಟನೆ ಆಯಿತು? ಏನು ಹೇಳ್ತೀನಿ ಸರ್, ನನ್ನ ಮಗಳು ಈ ಸಲ PUC ಫಸ್ಟ್ ಇಯರ್ಗೆ ವಾಗ್ದೇವಿ ಕಾಲೇಜ್ಗೆ ನಾನು ಅಡ್ಮಿಷನ್ ಮಾಡಿಸಿದ್ದೆ. ಸೈನ್ಸಲ್ಲಿ ಓದ್ತಾ ಇದ್ದು ಫಸ್ಟ್ ಇಯರ್, ಫಸ್ಟ್ PU. ನಮ್ದು ಬಂದು ಸುನಗ್ LT ತಾಂಡ, ನಮ್ಮದು ತಾಂಡ ಹಳ್ಳಿ. ಜಾತ್ರೆ ಇರೋದ್ರಿಂದ ನಾವು ಮನೆಗೆ ಕರ್ಕೊಂಡು ಹೋಗಿದ್ವಿ ಮಗಳಿಗೆ. ಮಂಗಳವಾರ ಜಾತ್ರೆ ಆಯಿತು. ನಿನ್ನೆ ಇಟ್ಕೊಂಡು ಇವತ್ತು ಮತ್ತು ಕಾಲೇಜ್ಗೆ ಬಿಟ್ಟು ಹೋದರು. ಅವ್ರ ಕಾಕ ಗೂಡು ಬಂದಿದ್ದರು. ನಾ ಬೇರೆ ಕಡೆ ಜಾಬ್ ಮಾಡೋದ್ರಿಂದ ನಾನು ಬೆಳಗ್ಗೆನೇ ಹೋದೆ. ಅವ್ರ ಕಾಕ ಬಂದು ಬಿಟ್ಟು ಹೋದರು. ಸುಮಾರು ಎಷ್ಟಂದ್ರೆ 12 ಗಂಟೆ ನಂತರ ತಂದು ಬಿಟ್ಟು ಹೋಗಿದ್ದಾರೆ. ಆ ನಂತರ ನನ್ನ ಮಗಳು ಸೆಕ್ಯೂರಿಟಿ ಫೋನಿಂದ ನನಗೆ ಫೋನ್ ಹಚ್ಚಿದ್ದಾಳೆ. ಸುಮಾರು ಎಷ್ಟಂದ್ರೆ 1 ಗಂಟೆ 1.5 ಗಂಟೆ ಒಳಗಡೆ ನನಗೆ ಫೋನ್ ಹಚ್ಚಿದ್ದಾಳೆ. ಆಕೆ ಏನಂತ ಹಚ್ಚಿದ್ಲಂದರೆ, ಮಮ್ಮಿ ಕಾಲೇಜ್ಗೆ ರಜಾ ಕೊಡ್ತಾರಂತೆ, ಮತ್ತು ಸಂಡೇಯಿಂದ ರಜಾ ಅಂತೆ. ನಮ್ಮ ಫ್ರೆಂಡ್ಸು ಸ್ಯಾಟರ್ಡೇ ಹೋಗ್ತಾರಂತೆ, ನಾ ಒಬ್ಬಳೇ ಆಗ್ತೀನಿ, ಕಾಕಾಗ ಹೀಗೆ ಹೇಳಿಬಿಡು, ನಾವು ವಾಪಸ್ ಹೋಗ್ಬಿಡ್ತೀನಿ ಕಾಕನ ಕೂಡ ಅಂತ ಹೇಳಿದ್ಲು. ಅದಕ್ಕೆ ನಾನು ಸೆಕ್ಯೂರಿಟಿ ಕೊಡಮ್ಮ, ನಾನು ಕಾಲ್ ಮಾಡಿ ಅವ್ರಿಗೆ ಕೇಳ್ಕೊತೀನಿ ಕರೆಕ್ಟ್ ಇನ್ಫಾರ್ಮೇಷನ್ನು ಅಂತ ಹೇಳಿದೆ. ಅದಕ್ಕೆ ಸೆಕ್ಯೂರಿಟಿ ಅವ್ರು ಏನಂದರು, ಇಲ್ಲ ಮೇಡಮ್, ನಾಳೆ ನಾಡ್ದು ಕಾಲೇಜ್ ಇದೆ, ಸಂಡೇ ಪೇರೆಂಟ್ಸ್ ಮೀಟಿಂಗ್ ಇದೆ. ಪೇರೆಂಟ್ಸ್ ಮೀಟಿಂಗಿಗೆ ಪೇರೆಂಟ್ಸ್ ಬಂದು ಮಕ್ಕಳನ್ನ ಸಂಡೇ ಮಾತ್ರ ಕರ್ಕೊಂಡು ಹೋಗ್ಬೋದು, ಈಗವರೆಗೂ ಹಾಸ್ಟೆಲ್ ಒಳಗೆ ಇರಬೇಕು ಅಂತ ಹೇಳಿದರು ಅವರು. ಅದಕ್ಕೆ ಆಯ್ತು ಸರ್ ಅಂಥೇಳಿ ನನ್ನ ಮಗಳಿಗೆ ಕೊಡಂತ ನಾನು ಮತ್ತೆ ಕೊಟ್ಟು, ಹಿಂಗೆ ಸೆಕ್ಯೂರಿಟಿ ಅವ್ರು ಹಿಂಗೆ ಹೇಳ್ತಾ ಇದ್ದಾರಮ್ಮ, ಆಲ್ರೆಡಿ ಈಗ 2-3 ದಿನ ಲಾಸ್ ಆಗಿದೆ, 2 ದಿನ ಇರು, ಮತ್ತು ಸಂಡೇ ಕಾಕಾಗತ್ತವಾ ನಾನು ಕಳಿಸ್ಕೊಡ್ತೀನಿ, ಸಂಡೇ ಬರೋಕ್ಕಂತ ಅಂತ ಹೇಳಿದಾಗ, ಓಕೆ ಮಮ್ಮಿ ಆಯಿತು, ಸಂಡೇ ಕಳಿಸ್ಕೊಡು ಅಂತ ಹೇಳಿ ಫೋನ್ ಇಟ್ಲು. ಅವಾಗ ಇಟ್ಲು. ನೆಕ್ಸ್ಟ್ ನನಗೆ ಕಾಲ್ ಬಂದಿದ್ದು 5:32ಕ್ಕೆ. ಯಾರ್ದು? ಬಸವರಾಜ್ ಪಾಟೀಲ್ ಅವ್ರ ಹೆಸರು, ಅವ್ರ ನಂಬರಿಂದ ಕಾಲ್ ಬಂತು. ಏನಂದರು, ಮೇಡಮ್ ನಿಮ್ಮ ಸಿಮಾಗೆ ಪೀಡ್ಸ್ ಬಂದಿದೆ, ಬೇಗ ಬನ್ನಿ, ಸೀರಿಯಸ್ ಇದೆ, ಸಿಟಿ ಹಾಸ್ಪಿಟಲ್ಗೆ ಹಾಕಿದ್ದೆ ಅಂತ ಹೇಳಿದ್ರು. ಸರ್, ನನ್ನ ಮಗಳಿಗೆ ಪೀಡ್ಸ್ ಇಲ್ಲ, ಆಕೆ ಆಲ್ರೆಡಿ ಮುರಾರ್ಜಿ ಹಾಸ್ಟೆಲ್ ಒಳಗಿದ್ದಾಳೆ, ಅಲ್ಲಿಂದನೇ ಬಂದಿದ್ದಾಳೆ. ಹಾಂ, ಪೀಡ್ಸ್ ಇಲ್ಲ, ಪೀಡ್ಸ್ ಒಳಗೆ ಸೀರಿಯಸ್ ಹೆಂಗಾಗುತ್ತೆ, ಯಾಕೆ ಹೇಳ್ತಾ ಇದ್ರ ಹಿಂಗೆ ಅಂದ್ಕೊಳ್ಳೇನೆ ಕಾಲ್ ಕಟ್ ಮಾಡಿಬಿಟ್ರು. ಅಷ್ಟರೊಳಗೆ ನೆಕ್ಸ್ಟ್ ನಾನು 5:33ಕ್ಕೆ ಅವ್ರ ಕಾಕಾಗ ಫೋನ್ ಕಾಲ್ ಮಾಡಿದೆ. ಹಿಂಗೆ ಹೇಳ್ತಾ ಇದ್ದಾರೆ, ಅಲ್ಲಿ ಹೋಗಿ ನೋಡ್ರಿ ಅಂಥೇಳಿ. ಅವ್ರು ಇಲ್ಲೇ ವಿದ್ಯಾಗಿರಿಗೆ ಇರ್ತಾರೆ ಸರ್. ಹಾಗಾಗಿ ಅವ್ರು ಹೋದರು, ಇಲ್ಲಿ ಬಂದರು, ನಂಗೆ ಮತ್ತೆ ಕಾಲ್ ಮಾಡಿದ್ರು ಅವರು, ಎಲ್ಲಿದ್ದಾರಂತ ಅಂಥೇಳಿ. ಎಂಟ್ರೆನ್ಸಿಗೆ ಸರ್ ಇದ್ದಾರಂತೆ, ಅವ್ರು ಸ್ವಲ್ಪ ಏಜ್ ಆಗಿದ್ದಾರೆ, ಚಸ್ಮಾವು ಹಾಕ್ಕೊಂಡಿರ್ತಾರೆ, ಅಂಥವ್ರು ನೋಡಿ ಕೇಳಿ ಹೇಳ್ತಾರೆ ನಿನ್ಗೆ. ನಾನು ಯಾವ ವಾರ್ಡು, ಯಾವ ಹಾಸ್ಪಿಟ್ಲ್, 2 ಹಾಸ್ಪಿಟ್ಲ್ ಇದ್ದಿಲ್ಲ, ಯಾವುದಂತ ಕೇಳಿಲ್ಲ ಅನ್ನಕೊಳ್ಳೇನು ಅವ್ರು ಪುನಃ ಹಿಡ್ಕೊಂಡು ಹೋದರು. ಮಲಗಿಸಿರೋ ಮುಂದೆನೇ ಅವ್ರ ಕಾಕ ಕಾಲ್ ಕಟ್ ಮಾಡಿಲ್ಲ, ನನ್ನ ಕೂಡನೇ ಇದ್ದರು, ಅಳಕ್ಕೆ ಚಾಲೂ ಮಾಡಿದರು. ಅದು ಕೂಡಲೇನ ಏನೋ ಆಗಿದೆ ಅಂತ ನಾ ಅಲ್ಲಿಂದ ಎಮರ್ಜೆನ್ಸಿ ಓಡಿ ಬಂದೀನಿ ಸರ್. ಈಗ ನಿಮ್ದು ಫೈನಲ್ ಏನು ರೀ, ನಿಮ್ದು ಏನು ಅನ್ಸುತ್ತೆ ನಿಮ್ಗೆ? ಇದರಿಂದ ಫೈನಲ್ ಅಂದ್ರೆ ನನ್ನ ಮಗಳಿಗೆ ಮೋಸ ಆಗಿದೆ ಸರ್. ಸುಸೈಡ್ ಅಂತೂ ಅಲ್ಲ, ಪೀಡ್ಸ್ ಅಂತೂ ಅಲ್ಲ ನನ್ನ ಮಗಳಿಗೆ. ಆಕೆ ಇನ್ಕ್ವೈರಿ ಆಗಬೇಕು. ನಾನು ಕಂಪ್ಲೇಂಟ್ ಕೊಡ್ತೀನಿ ಸರ್. ಹೊಡೆದಿದ್ದಾರೆ ನನ್ನ ಮಗಳಿಗೆ. ಸಂಶಯ ಇದೆ ಸರ್. ಮೂಗಿನ ಇಲ್ಲೇ ತೆರೆದಿದೆ, ಇಲ್ಲೆಲ್ಲ ಗಾಯ ಇದೆ. ಅದಕ್ಕೆ ಸರ್ ನಾವು ದೂರ ಇರೋದು, ಅದನ್ನು ಪೊಲೀಸರೇ ಎನ್ಕ್ವೈರಿ ಮಾಡಿ ಹೇಳ್ಬೋದು. ಏನೂ ಇಲ್ಲ ಸರ್, ಏನಿಲ್ಲ. ಮುರಾರ್ಜಿ ಹಾಸ್ಟೆಲ್, ಅವ್ರ ಹಾಸ್ಟೆಲ್ನೂ ಹೇಳ್ತೀನಿ, ಇಲ್ಕಲ್ಲಲ್ಲಿ ಕಂದಗಲ್
ಗ್ರಾಮದಲ್ಲಿ ಮುರಾರ್ಜಿ ಹಾಸ್ಟೆಲಿಂದ ಬಂದು ಹುಡುಗಿ ಅದು. ಹಾಂ ಸರ್, ಕರೋನಾ ಟೈಮ್ ಒಳಗೆ ಅಡ್ಮಿಷನ್ ಆಗಿದೆ. ಅವಾಗ ನಾವು ಎಲ್ಲ ರೀತಿ ಟೆಸ್ಟ್ ಮಾಡಿ ಕಳಿಸೋದು, ಹೌದಾ. ಹಾಗಾಗಿ ಆಕಿಗೆ ಯಾವುದೇ ಪೀಡ್ಸ್ ಇಲ್ಲ, ಯಾವುದೇ ರೋಗ ಇಲ್ಲ, ಏನೂ ಇಲ್ಲ. ಹೆಲ್ದಿ ಮಗಳು. ಸ್ಪೋರ್ಟ್ಸ್ ಒಳಗೆ, ಸ್ಟಡಿ ಒಳಗೆ ನಂಬರ್ 1 ಎಲ್ಲ ಕಪ್ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾಳೆ. ಹಾಂ, ಈಗ ಯಾವ ಸ್ಟೇಜ್ ಒಳಗೆ ಇರ್ತದೆ? ಹ್ಯಾಂಗಿಂಗ್ ಸ್ಟೇಜ್ ಇತ್ತಂತಾರಲ್ರಿ, ನಾವು ಅದನ್ನ ಹ್ಯಾಂಗಿಂಗ್ ಬಿಡಿಸ್ಕೊಂಡು ಅವರು ಇಲ್ಲಿವರೆಗೂ ಅವ್ರ ಹಾಸ್ಟೆಲ್ ಅವರಾಗಲಿ ಯಾರೂ ನನ್ನ ಕಾಂಟ್ಯಾಕ್ಟ್ ಇಲ್ಲ ಸರ್. ಅದು ಒಂದೇ ಫೋನ್ ಕಾಲ್ ಮಾಡಿದ್ದು. ಇಲ್ಲಿವರೆಗೂ ಹಾಸ್ಟೆಲ್ ಅವರಾಗಲಿ, ಸೆಕ್ಯೂರಿಟಿ ಆಗಲಿ ನನಗೆ ಯಾರೂ ಬಂದು ಭೇಟಿಯಾಗಿಲ್ಲ. ಅವ್ರು ಹೇಳಬೇಕು ಏನಾಗಿದೆ ಅಂತ ಹೇಳಬೇಕು, ನಾವು ಅವ್ರಿಗೆ ಕ್ವಶನ್ಸ್ ಹೇಳಬೇಕು, ಅವ್ರು ಆನ್ಸರ್ ಮಾಡಬೇಕು. ಸಪೋಸ್ ಈ ಹ್ಯಾಂಗಿಂಗ್ ಅನ್ನೋದಿತ್ತಂದ್ರೆ ಫಿಟ್ಸ್ ಬಂದಂತ ಯಾಕೆ ಹೇಳಿದ್ರು ಅಂತ? ಹಾಂ, ಅದೇ ಸರ್, ನಾನು ಅವ್ರ ಹಾಸ್ಟೆಲ್ಗೆ ಹೋಗ್ತೀನಿ. ಹ್ಯಾಂಗಿಂಗ್ ಹಾಕುವಂಥ ಸೀಸನ್ ನೋಡಬೇಕಲ್ಲ, ಎಷ್ಟು ಎತ್ತರ ಇದೆ ಮಗಳಿಗಿಂತ, ಯಾವುದರಿಂದ ಹ್ಯಾಂಗಿಂಗ್ ಆಗಿದೆ ನಾನು ನೋಡ್ತೀನಿ. ಅವರು ಈಗವರೆಗೂ ನನಗೆ ಏನಮ್ಮ ಅಂತ ಬಂದು ಕೇಳಿಲ್ಲ. ಹಾಂ, ಮಾಡಿಸ್ತೀನಿ ಸರ್, ಪೋಸ್ಟ್ ಮಾರ್ಟಮ್ ಮಾಡಿಸ್ತೀನಿ. ಪೊಲೀಸರಿಗೆ ಒಳ್ಳೆ ರೀತಿ ತನಿಖೆ ಆಗಲಿ ಅಂತ ಆಗ್ರಹ ಮಾಡಿ. ಹಾಂ, ಆಗ್ಬೇಕು ಸರ್. ಹೆಣ್ಮಕ್ಳಿಗೆ ಭಾಳ ಅನ್ಯಾಯ ಆಗ್ತಿದೆ. ಭಾಳ ಅನ್ಯಾಯ ಆಗಿದ್ರೂ ಕೂಡ ಒಬ್ಬರಿಗೂ ನ್ಯಾಯ ಸಿಗ್ತಾ ಇಲ್ಲ. ಆಗ್ತಾನೆ ಇದೆ, ಮುಸ್ತಾನೆ ಇದೆ, ಹೋಗ್ತಾನೆ ಇದೆ. ಈಗ ಸಪೋಸ್ ಈಗ ನಿಮ್ಮ ಊರಿಗೆ ಬಂದಾಗ ಏನಾದರೂ ಸಪೋಸ್ ಕಾಲೇಜ್ನಲ್ಲಿ ಏನಾದರೂ ಟಾರ್ಚರ್ ಅಂತ ಆಗಿರ್ಬೋದು, ಯಾರ ಕಡೆ ಇಂಥದ್ದು ಮಾತಾಡಿದ್ರೆ? ಸರ್, ಏನು ಹೇಳಿಲ್ಲ ಸರ್ ನನಗೆ. ಕಾಲೇಜಲ್ಲಿ ಟಾರ್ಚರ್ನ ಎಲ್ಲ ಕೇಳಿದ್ದೀನಿ ಸರ್. ಊಟದ ಬಗ್ಗೆ ಕೇಳಿದ್ದೀನಿ, ವಸತಿ ಬಗ್ಗೆ ಕೇಳಿದ್ದೀನಿ. ಊಟ ಚಲೋ ಕೊಡ್ತಾರೆ, ಎಲ್ಲ ಚಲೋ ಇದೆ ಅಂತಲೇ ಹೇಳಿದಾಳೆ ಸರ್. ಫ್ರೆಂಡ್ಸ್ ಕಡೆಯಿಂದ ಏನಾದರೂ? ಫ್ರೆಂಡ್ಸ್ ಕಡೆಯಿಂದ ಏನು ಬಂದಿಲ್ಲ ಸರ್. ನಿಮ್ಮ ಹೆಸರು? ನಾನು ಶಕುಂತಲಾ ಮಾಂತಪ್ಪ ಲಮಾಣಿ, ಸುನಗ್ LT1. ಚೇಂಜ್ ಮಾಡ್ರಿ, ನಾವು ತೆಗಿಯುತ್ತ ನಾವು ಓಪನ್ ಮಾಡುವಂಗಿಲ್ಲ. ಚೇಂಜ್ ಮಾಡ್ರಿ. ವಾಗ್ದೇವಿ ಹಾಸ್ಟೆಲ್ ಚೇಂಜ್. My daughter is murdered. First PUC Seema Rathod, Matappa Rathod at Sunag LT1. Enquiry immediately. Seize it. Wagdevi Hostel and College, seize it. Immediately seize it. Where is police? Where is police? I will complaint. Where is police? Please, police. Immediately in city hospital. I will complaint. Devi Hostel. Please call me police. Seema Rathod murder. Seema Rathod murder. I am Shakuntala Mantappa Rathod. Please call police. Please call police. Yes,